ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಚಾನಲಿಂದ ವಿಜಯ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, KJID ಲೋನನ್ನು ಮೊಬೈಲ್ ಮುಖಾಂತರನೇ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದು ಸ್ನೇಹಿತರೆ. ನೀವೇನು ಮಾಡಬೇಕಪ್ಪ ಅಂದರೆ, ನಿಮ್ಮ ಮೊಬೈಲಲ್ಲಿ ಗೂಗಲ್ಗೆ ಹೋಗಿ KJID ಲಾಗಿನ್ ಅಂತ ಟೈಪ್ ಮಾಡಬೇಕಾಗತ್ತೆ ಸ್ನೇಹಿತರೆ. KJID ಲಾಗಿನ್ ಅಂತ ಟೈಪ್ ಮಾಡಿದಾಗ ಈ ರೀತಿ ಬರುತ್ತೆ. ನೀವೇನು ಮಾಡಬೇಕು, ಟರ್ನ್ ಆನ್ ಕೊಡಿ. KJID ಲಾಗಿನ್ ಅಂತ ಟಚ್ ಮಾಡಿ ಸ್ನೇಹಿತರೆ. ಅದ್ರದ್ದು ಒಂದು KJID ವೆಬ್ಸೈಟ್ ಓಪನ್ ಆಗುತ್ತೆ. ನೋಡಿ ಸ್ನೇಹಿತರೆ, ಈಗ KJID ವೆಬ್ಸೈಟ್ ಓಪನ್ ಆಗಿದೆ. ಇಲ್ಲೇನು ಮಾಡಬೇಕಪ್ಪ ಅಂದರೆ, ನಾವು ಮೊದಲಿಗೆ ಇಲ್ಲಿ ಆನ್ ಮಾಡಿದ ತಕ್ಷಣ ನಾವು ಮೊದಲು ಮಾಡಬೇಕಾಗಿದ್ದ ಕೆಲಸ ಏನಂದರೆ, ಇಲ್ಲಿ ಮೇಲೆ ಬಲಗಡೆ 3 ಡಾಟ್ಸ್ ಇದೆಯಲ್ಲ, ಇದ್ರ ಮೇಲೆ ಟಚ್ ಮಾಡಬೇಕು ಸ್ನೇಹಿತರೆ. ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಆಫ್ ಇಟ್ಕೊಳ್ಳಿ ಸ್ನೇಹಿತರೆ, ಅಂದರೆ ರೈಟ್ ಮಾರ್ಕ್ ಇರಬಾರ್ದು. ಆನ್ ಇದ್ದರೆ ಏನಾಗುತ್ತೆ ಅಂದರೆ, ಕ್ಯಾಪ್ಚಾ ಸರಿಯಾಗಿ ಕಾಣಿಸಲ್ಲ ಸ್ನೇಹಿತರೆ. ಆ ಒಂದು ಕ್ಯಾಪ್ಚಾ ನಂಬರ್ ಸರಿಯಾಗಿ ಕಾಣಿಸಲ್ಲ. ಮೊದಲಿಗೆ ನೀವೇನು ಮಾಡಬೇಕಂದ್ರೆ, ಇದನ್ನು ಆಫ್ ಮಾಡ್ಕೊಳ್ಳಿ ಸ್ನೇಹಿತರೆ. ಆಫ್ ಅಂದರೆ ಈ ರೀತಿ ಇರಬೇಕು. ಇದು ನೋಡಿ, ಈಗ ನಾನು ಮತ್ತೆ 3 ಡಾಟ್ಸ್ ಮೇಲೆ ಟಚ್ ಮಾಡ್ತಾ ಇದ್ದೀನಿ. ಇಲ್ಲಿ ಆಫ್ ಇದೆ ನೋಡಿ ಸ್ನೇಹಿತರೆ. ಚೆಕ್ ಬಾಕ್ಸು ಖಾಲಿ ಎಂಟಿ ಇದೆ. ಸೊ ನಾವಿಲ್ಲಿ KJID ನಂಬರ್ ಹಾಕಬೇಕು, ಮತ್ತು ಇಲ್ಲಿ ಮೊಬೈಲ್ ನಂಬರ್ ಹಾಕಬೇಕು, ಮತ್ತು ಈ ಒಂದು ಡೆಸ್ಕ್ಟಾಪ್ ಸೈಟ್ ಯಾವಾಗ ಆನ್ ಮಾಡ್ಕೋಬೇಕು ಅಂತಲೂ ಹೇಳ್ತೀನಿ ಸ್ನೇಹಿತರೆ. ಮೊದಲಿಗೆ ನೀವೇನು ಮಾಡಬೇಕಪ್ಪ ಅಂದರೆ, ಇಲ್ಲಿ ನಿಮ್ಮ KJID ಸಂಖ್ಯೆಯನ್ನು ಹಾಕಿ, ನಿಮ್ಮ ಒಂದು KJID ಸಂಖ್ಯೆಯನ್ನು ಹಾಕಿ. ಮತ್ತು ಇಲ್ಲಿ ಮೊಬೈಲ್ ನಂಬರ್ ಮೇಲೆ ಟಚ್ ಮಾಡಿ, ನಿಮಗೆ ಈ ಒಂದು ತಾನೇ ಅಲ್ಲಿ ನಿಮ್ಮ ಒಂದು KJIDಯಲ್ಲಿ HRMSಲ್ಲಿ ರಿಜಿಸ್ಟರ್ ಆಗಿರೋಂಥ ಮೊಬೈಲ್ ನಂಬರು ಶೋ ಆಗುತ್ತೆ. ಫ್ರಂಟ್ ನಂಬರ್, ಲಾಸ್ಟ್ ನಂಬರು. ಇಲ್ಲಿ ಕೆಳಗೆ ಅಥೆಂಟಿಕ್ ಅಂತಿದೆಯಲ್ಲ, ಅಥೆಂಟಿಕ್ ಮೇಲೆ ಟಚ್ ಮಾಡಿ ಸ್ನೇಹಿತರೆ. OTP ಬರುತ್ತೆ. ಅದು ನಿಮ್ಮ ಜಿಮೇಲ್ಗಾದರೂ ಬರ್ಬೋದು, ನಿಮ್ಮ ಮೊಬೈಲ್ಗಾದರೂ ಬರ್ಬೋದು. OTP ಬರುತ್ತೆ ಸ್ನೇಹಿತರೆ. ಆ OTPಯನ್ನು ನೀವು ಎಂಟ್ರಿ ಮಾಡಬೇಕಾಗತ್ತೆ ಸ್ನೇಹಿತರೆ. ಈಗ OTP ಬಂದಿದೆ ಸ್ನೇಹಿತರೆ. ನಾನು OTPಯನ್ನು ಎಂಟ್ರಿ ಮಾಡ್ತಾ ಇದ್ದೀನಿ. OTPಯನ್ನು ಎಂಟ್ರಿ ಮಾಡ್ತಾ ಇದ್ದೀನಿ. ಈಗ ನಾನು ಆವಾಗಲೇ ಈ ಒಂದು ಡೆಸ್ಕ್ಟಾಪ್ ಸೈಟ್ ಹೇಳಿದ ಉದ್ದೇಶ ಏನಪ್ಪ ಅಂದರೆ, ಇದೇನಾದರೂ ಆನ್ ಇದ್ದರೆ ಈ ಒಂದು ಕ್ಯಾಪ್ಚಾ ಕಂಪ್ಲೀಟ್ ಕಾಣಲ್ಲ ಸ್ನೇಹಿತರೆ. ಈ ಒಂದು ಡೆಸ್ಕ್ಟಾಪ್ ಸೈಟ್ ಆನ್ ಇದ್ದರೆ ಈ ಒಂದು ಕ್ಯಾಪ್ಚಾ ಕಂಪ್ಲೀಟ್ ಕಾಣಲ್ಲ. ಸೊ ನಾವು ಈ ಡೆಸ್ಕ್ಟಾಪ್ ಸೈಟ್ ಆಫ್ ಇರಬೇಕು. ಈ ಒಂದು ಕ್ಯಾಪ್ಚಾ ಹಾಕಿ ಲಾಗಿನ್ ಆದಮೇಲೆ ಮತ್ತೆ ಆನ್ ಮಾಡ್ಕೊಳ್ಳೋಣ. ಸೊ ನಾನೀಗ ಈ ಕ್ಯಾಪ್ಚಾವನ್ನು ಹಾಕ್ತಾ ಇದ್ದೀನಿ. ಸೇಮ್ ಅಲ್ಲಿ ಹೆಂಗಿದೆಯೋ ಅದೇ ಥರ ಹಾಕಿ. ಈಗ ಸೇಮ್ ಅದೇ ಥರ ಹಾಕಿ ಲಾಗಿನ್ ಅಂತ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ನಾನು ಲಾಗಿನ್ ಕೊಡ್ತಾಯಿದ್ದೀನಿ. ಈಗ ನಮ್ಮ ಒಂದು KJID ಲಾಗಿನ್ ಆಗ್ತಾಯಿದೆ. ನಮ್ಮ ಒಂದು ವೈಯಕ್ತಿಕ KJID ಲಾಗಿನ್ ಆಗುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗ ಲಾಗಿನ್ ಆಗಿದ್ದೀನಿ. ಈ ರೀತಿ ಒಂಥರ ಡಿಫ್ರೆಂಟ್ ಕಾಣಿಸ್ತೈತೆ. ಇದೆಲ್ಲ ನೀಟಾಗಿ ನಮ್ಗೆ ಸಿಸ್ಟಮಲ್ಲಿ ಕಾಣಿಸ್ಬೇಕಂದ್ರೆ ಈಗೇನು ಮಾಡಬೇಕು, ಮತ್ತೆ ಇಲ್ಲಿ ಮೇಲೆ 3 ಡಾಟ್ಸ್ ಇದೆಯಲ್ಲ, ಈ 3 ಡಾಟ್ಸ್ ಮೇಲೆ ಬಂದು ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತಿದೆಯಲ್ಲ, ಇದನ್ನು ಚೆಕ್ ಬಾಕ್ಸ್ನ ಆನ್ ಮಾಡ್ಕೊಳ್ಳಿ. ಈಗ ನೀಟಾಗಿ ಮತ್ತೆ ನಮಗೆ ಒಂದು ನೀಟಾಗಿ ಓಪನ್ ಆಗುತ್ತೆ ಸ್ನೇಹಿತರೆ. ಸೇಮ್ ಸಿಸ್ಟಮಲ್ಲಿ ಯಾವ ರೀತಿ ಓಪನ್ ಆಗುತ್ತೋ ಅದೇ ರೀತಿ ಓಪನ್ ಆಗುತ್ತೆ. ನಾ ಹೇಳ್ದಂಗೆ ಕೇಳಿ ಸ್ನೇಹಿತರೆ. ಹೆಂಗಂದರೆ, ಇದು ಯಾಕಂದರೆ ಡೆಸ್ಕ್ಟಾಪ್ ಸೈಟ್ ಯಾವಾಗ ಆನ್ ಮಾಡಿ ಅಂದರೆ ಅವಾಗ ಆನ್ ಮಾಡ್ಕೊಳ್ಳಿ, ಯಾವಾಗ ಆಫ್ ಮಾಡಿದರೆ ಅವಾಗ ಆಫ್ ಮಾಡ್ಕೊಳ್ಳಿ. ಈಗ ಈ ರೀತಿ ನಿಮಗೆ ಒಂದು ಹೋಮ್ ಪೇಜ್ ಓಪನ್ ಆಗಿದೆ ಸ್ನೇಹಿತರೆ. ಹೋಮ್ ಪೇಜ್ ಓಪನ್ ಆದಾಗ ಇಲ್ಲಿ ಲೆಫ್ಟ್ ಸೈಡು ಮೇಲೆ ಕಾರ್ನರ್ಗೆ 3 ಅಡ್ಡಗೆರೆಗಳಿದಾವೆ ನೋಡಿ ಸ್ನೇಹಿತರೆ. ಈ 3 ಅಡ್ಡಗೆರೆಗಳ ಮೇಲೆ ಟಚ್ ಮಾಡಿ ನಿಮ್ಮ ಎಲ್ಲ ಆಪ್ಷನ್ಸು ಈ ರೀತಿ ಓಪನ್ ಆಗ್ತಾವೆ ನೋಡಿ ಸ್ನೇಹಿತರೆ. ಇಲ್ಲೆಲ್ಲ ಆಪ್ಷನ್ಸು ಓಪನ್ ಆಗಿದೆ ನೋಡಿ. ಮೈ ಇನ್ಶೂರೆನ್ಸ್ ಡೀಟೇಲ್ಸು, ಎಲ್ಲ ಡೀಟೇಲ್ಸು ಓಪನ್ ಆಗಿದೆ. ಸೊ ನಾವೇನು ಮಾಡಬೇಕಪ್ಪ ಅಂದರೆ, ಈಗ ಇಲ್ಲಿ ಆಪ್ಷನ್ ಇದೆ ನೋಡಿ, ಲೋನ್ ಅಂತಿದೆ ನೋಡಿ ಸ್ನೇಹಿತರೆ. ಇಲ್ಲಿ ಈ ಲೋನ್ ಮೇಲೆ ಟಚ್ ಮಾಡಿದಾಗ ಈ ರೀತಿ ಮತ್ತೆ 3 ಆಪ್ಷನ್ಸ್ ಬರ್ತವೆ ಸ್ನೇಹಿತರೆ. ಇಲ್ಲಿ ಅಪ್ಲೈ ಲೋನ್ ಅಂತ ಫಸ್ಟ್ನೇದು, ವ್ಯೂ ಲೋನ್ ಅಪ್ಲಿಕೇಶನ್ ಅಂದರೆ ಈಗಾಗಲೇ ನೀವು ಹಿಂದೆ ತೆಗೆದುಕೊಂಡಿರೋದು ಲೋನ್ ಮತ್ತು ಸ್ಟೇಟಸ್ಸು. ನೀವೇನಾದರೂ ಅಪ್ಲೈ ಮಾಡಿ ಸಬ್ಮಿಟ್ ಆಗಿದ್ರೆ ಅದ್ರ ಸ್ಟೇಟಸ್ ತಿಳ್ಕೊಳ್ಳೋದು ಅಂತ. ಈಗ ಮೊದಲಿಗೆ ನಮಗೆ ಲೋನ್ ಅಪ್ಲೈ ಮಾಡೋದು ಫಸ್ಟ್ ಏನು ಮಾಡಬೇಕು, ಅಪ್ಲೈ ಲೋನ್, ಅದಕ್ಕೆ ಹೋಗೋಣ ಸ್ನೇಹಿತರೆ. ಅಪ್ಲೈ ಲೋನ್ಗೆ ಹೋದಾಗ ಈ ರೀತಿ ನಿಮಗೆಲ್ಲ ಒಂದು ಮೆಸೇಜಸ್ಸು ಬರ್ತವೆ. ಈ ಮೊದಲು ಸಾಲದ ಅರ್ಜಿ ಸಲ್ಲಿಸುವ ಮೊದಲು ಗಮನಿಸಬೇಕಾದ ಅಂಶಗಳು ಅಂತ ನೀವೇನು ಮಾಡಬೇಕು, ಪ್ರೊಸೀಡ್ ಟು ಅಪ್ಲಿಕೇಶನ್ ಇವೆಲ್ಲ ಓದ್ಕೋಬೇಕಾಗತ್ತೆ ಸ್ನೇಹಿತರೆ. ಇವೆಲ್ಲ ಇನ್ಸ್ಟ್ರಕ್ಷನ್ಸು, ಸೂಚನೆಗಳು ಏನೇನು ನೀವು ಲೋನ್ ಅಪ್ಲೈ ಮಾಡಬೇಕಂದ್ರೆ ಮೊದಲು ನೀವು ಏನೇನು ಗಮನಿಸ್ಕೋಬೇಕು ಅನ್ನೋದನ್ನು ದಯವಿಟ್ಟು ಇವೆಲ್ಲ ಓದ್ಕೊಳ್ಳಿ. ಫಸ್ಟು ಓದ್ಕೊಂಡು ಆಮೇಲೆ ಪ್ರೊಸೀಡ್ ಟು ಅಪ್ಲಿಕೇಶನ್ ಅಂತ ಟಚ್ ಮಾಡಿ. ಅದ್ರ ಮೇಲೆ ಟಚ್ ಮಾಡಿದ ಮೇಲೆ ನಿಮಗೆ ಈ ರೀತಿ ಎಲ್ಲ ನಿಮ್ಮ ಒಂದು ಬೇಸಿಕ್ ಡೀಟೇಲ್ಸು ಎಲ್ಲ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಸ್ನೇಹಿತರೆ, ಅಲ್ಲಿ ಸಾಲದ ಅರ್ಜಿ ಅಂತಿದೆ. ಫಸ್ಟ್ ಸೀರಿಯಲ್ ನಂಬರ್ ಏನಿದೆ ಅಂದರೆ ಬೇಸಿಕ್ ಡೀಟೇಲ್ಸ್ ಇದೆ. ಇಲ್ಲೆಲ್ಲ ಬೇಸಿಕ್ ಡೀಟೇಲ್ಸ್ನ ಚೆಕ್ ಮಾಡ್ಕೊಳ್ಳಿ. ಸೆಕೆಂಡ್ ಒನ್ ಏನಿದೆಪ್ಪ ಅಂದರೆ ಸ್ಯಾಲ್ರಿ ಆ್ಯಂಡ್ KJID ಡಿಡಕ್ಷನ್ಸ್ ಅಂತಿದೆ. ಈ ಸ್ಯಾಲ್ರಿ ಮತ್ತು KJID ಡಿಡಕ್ಷನನ್ನು
ಚೆಕ್ ಮಾಡ್ಕೊಳ್ಳಿ. 3ನೇ ಆಪ್ಷನ್ ಏನಿದೆ ಲೋನ್ ಪೇಮೆಂಟ್ ಸೆಲೆಕ್ಷನ್ ಅಂತಿದೆ. ಸೊ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಫಸ್ಟ್ ಆಪ್ಷನ್ ಏನಿದೆಯಪ್ಪ ಅಂದರೆ ಸೆಲೆಕ್ಟ್ ನಂಬರ್ ಆಫ್ ಲೋನ್ ಪೇಮೆಂಟ್ಸ್ ಇನ್ಸ್ಟಾಲ್ಮೆಂಟ್ಸ್, ಅಂದರೆ ಎಷ್ಟು ಇನ್ಸ್ಟಾಲ್ಮೆಂಟ್ ಬೇಕು. ನೀವು ನೆಕ್ಸ್ಟ್ ಲೋನ್ ತಗೊಂಡ್ಮೇಲೆ ನೀವು ಎಷ್ಟು ಇನ್ಸ್ಟಾಲ್ಮೆಂಟ್ ಕಟ್ಟೋಕ್ಕೆ ಬಯಸ್ತಾ ಇದ್ದೀರಿ. 1 ವರ್ಷ, 10 ತಿಂಗಳು, 12 ತಿಂಗಳು, 14 ತಿಂಗಳು, 16 ತಿಂಗಳು, ಈ ರೀತಿ ಎಷ್ಟು 24 ತಿಂಗಳು ಅಲ್ಲಿವರೆಗೂ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮ್ಯಾಕ್ಸಿಮಮ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ಎರಡನೇದು ಏನಿದೆಯಪ್ಪ ಅಂದರೆ ಸೆಲೆಕ್ಟ್ ಆಫ್ ಇನ್ಸ್ಟಾಲ್ಮೆಂಟ್ಸ್, ಸೆಲೆಕ್ಟ್ ಆಫ್ ಇಂಟ್ರೆಸ್ಟ್ ಇನ್ಸ್ಟಾಲ್ಮೆಂಟ್, ಅಂದರೆ ಬಡ್ಡಿ ಎಷ್ಟು ಕಂತುಗಳಲ್ಲಿ ಕಟ್ಟೋಕ್ಕೆ ನೀವು ಬಯಸ್ತಾ ಇದ್ದೀರಿ ಅಂತ ಇವನ್ನು ಸಹ ನೀವು ಆಯ್ಕೆ ಮಾಡ್ಕೊಳ್ಳಿ ಸ್ನೇಹಿತರೆ. ಆಯ್ಕೆ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡಿ ಸ್ನೇಹಿತರೆ, ಮೇಯ್ನ್ ಇಲ್ಲೇ ಇಂಪಾರ್ಟೆಂಟ್ ಇರೋದು ಈಗ 4ನೇದು ಎಲಿಜಿಬಲ್ ಲೋನ್ ಡೀಟೇಲ್ಸ್ ಅಂತಿದೆ. ನೋಡಿ ಸ್ನೇಹಿತರೆ, ಎಲಿಜಿಬಲ್ ಲೋನ್ ಡೀಟೇಲ್ಸ್ ಅಂದರೆ ಮೊದಲಿಗೆ ಏನು ಮಾಡ್ತಪ್ಪ ಅಂದರೆ ಇಲ್ಲಿ ಮೊದಲಿಗೆ ಪಾಲಿಸಿ ನಂಬರ್ಸ್ ಮುಂದೆ ಚೆಕ್ ಬಾಕ್ಸ್ ಇದ್ದಾವೆ. ಈ ಚೆಕ್ ಬಾಕ್ಸ್ಗಳ ಮೇಲೆ ಟಚ್ ಮಾಡಬೇಕು. ಈಗ ನೋಡಿ ಕೊನೆಯದು ನಂದು ಏನಿದೆ ಅಂದರೆ ಕೊನೆಯದು ಕರೆಂಟ್ ಪಾಲಿಸಿ ಶುಡ್ ಕಂಪ್ಲೀಟ್ 3 ಇಯರ್ಸ್ ಟು ಅಪ್ಲೈ ಫಾರ್ ಲೋನ್, ಅಂದರೆ ನಾನು ಲಾಸ್ಟ್ 4ನೇ ಪಾಲಿಸಿ ಮಾಡಿ ಇನ್ನೂ 3 ವರ್ಷ ಆಗಿಲ್ಲ. ಸೊ ನೀವು ಅದಕ್ಕೆ ಲೋನ್ ಮಾಡೋಕ್ಕೆ ನೀವು ಲೋನ್ಗೆ ಅಪ್ಲೈ ಮಾಡೋಕ್ಕೆ ನೀವು ಎಲಿಜಿಬಲ್ ಅಲ್ಲ ಅಂತ ತೋರಿಸ್ತೈತೆ ಸ್ನೇಹಿತರೆ. ಈಗ ನಾವೇನು ಮಾಡಬೇಕಪ್ಪ ಅಂದರೆ ಈ ಚೆಕ್ ಬಾಕ್ಸ್ಗಳ ಮೇಲೆ ಕರ್ಸರ್ ಮಾರ್ಕನ್ನು ಟಿಕ್ ಮಾಡ್ಕೋಬೇಕು. ಟಿಕ್ ಮಾರ್ಕ್ ಮಾಡಬೇಕಾಗತ್ತೆ. ಮೊದಲಿಗೆ ಏನು ಮಾಡಬೇಕಪ್ಪ ನಾವು ಅಂದರೆ ಇಲ್ಲಿ ಈ ಫಸ್ಟ್ ಬಾಕ್ಸ್ ಮೇಲೆ ಟಿಕ್ ಮಾಡ್ತೀನಿ. ಮತ್ತು ರಿಕ್ವೈರ್ಡ್ ಲೋನ್ ಅಮೌಂಟ್ ಕೇಳ್ತಿಲ್ಲ, ಆಪ್ಷನ್ ಓಪನ್ ಆಯಿತು. ಸೆಕೆಂಡ್ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿದೆ, ಅದು ಎಲಿಜಿಬಲ್ ಇದ್ದೀನಿ. ಥರ್ಡ್ ಚೆಕ್ ಬಾಕ್ಸ್ ಮೇಲೆ ನಾನು ಎಲಿಜಿಬಲ್ ಟಿಕ್ ಮಾಡಿದ್ದೀನಿ. ಆದರೆ 4th ಒನ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಆಲ್ರೆಡಿ ಇಲ್ಲಿ ತೋರಿಸ್ತೈತೆ 3 ವರ್ಷ ಆಗಿಲ್ಲ ಅಂತ. ಸೊ ನೀವು ಇಲ್ಲಿ ರಿಕ್ವೈರ್ಡ್ ಲೋನ್ ಅಮೌಂಟ್ ಕೇಳ್ತೈತೆ. 3 ಬಾಕ್ಸಲ್ಲೂ ನೀವು ಎಷ್ಟೆಷ್ಟು ರಿಕ್ವೈರ್ಡ್ ಮಾಡ್ತಾಯಿದ್ರೆ ಅದನ್ನು ಸಹ ಹೇಳಿ. ಮತ್ತು ಇವೆಲ್ಲ ಹಾಕಿದ ಮೇಲೆ 3ಕ್ಕೂ ಇವೆಲ್ಲ ಹಾಕಿದ ಮೇಲೆ ನಾನು 3 ಪಾಲಿಸಿ ಇದೆ, 3 ಪಾಲಿಸಿಗೂ ನಾನು ಟಿಕ್ ಮಾಡಬೇಕಾಗತ್ತೆ ಸ್ನೇಹಿತರೆ. ನೀವು ಒಂದು ಪಾಲಿಸಿಗೆ ಮೇಲೆ ಕರ್ಸರ್ ಟಿಕ್ ಹಾಕಿದ್ರೆ ಒಂದೇ ನಿಮ್ಗೆ ಲೋನ್ ಸ್ಯಾಂಕ್ಷನ್ ಆಗುತ್ತೆ. ನೀವು 3ಕ್ಕೂ ಮಾಡಬೇಕು. ನಿಮ್ಗೆ ಎಷ್ಟು ಪಾಲಿಸಿ ನಂಬರ್ಗಳಿರ್ತೋ ಅಷ್ಟು ನಂಬರ್ಗಳು ಮಾಡಬೇಕು. ಕೊನೆಗೆ ಜನ್ರೇಟ್ ಅಂತಿದೆ ನೋಡಿ ಸ್ನೇಹಿತರೆ, ಅದ್ರ ಮೇಲೆ ಜನ್ರೇಟ್ ಮಾಡಿ. ಆ ಜನ್ರೇಟ್ ಮಾಡಿದ ಮೇಲೆ ನಿಮಗೆ ಜನ್ರೇಟ್ ಕ್ಲಿಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಜನ್ರೇಟ್ ಮಾಡಿ ತೋರಿಸ್ತೀನಿ ನೋಡಿ. ಜನ್ರೇಟ್ ಅಂತ ಕ್ಲಿಕ್ ಮಾಡಿದೆ. ಜನ್ರೇಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ಅದು ಜನ್ರೇಟ್ ಆಗುತ್ತೆ, ಲೋನು ಜನ್ರೇಟ್ ಆಗುತ್ತೆ. ಅದನ್ನು ನೀವು ಕ್ಲಿಕ್ ಮಾಡಿ ನೋಡ್ಬೋದು. ನೋಡಿ ಜನ್ರೇಟ್ ಆಗಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡ್ತೀನಿ. ಈಗ ಕ್ಲಿಕ್ ಮಾಡಿದ್ಮೇಲೆ ಅದು ತನ್ನದೇ ಆದಂಥ PDF ಓಪನ್ ಆಗುತ್ತೆ. ಇದೆಲ್ಲ ಇದರಲ್ಲಿ ಡೀಟೇಲ್ಸ್ ಎಲ್ಲ ಇರುತ್ತೆ. ಫಾರಮ್ B ಅನ್ನೋದು ಓಪನ್ ಆಗುತ್ತೆ. ನೀವು ಇದ್ರ ಮೇಲೆ ಎಷ್ಟು ಅಮೌಂಟ್ ನಿಮ್ಗೆ ಲೋನ್ ಸ್ಯಾಂಕ್ಷನ್ ಆಗುತ್ತೆ ಅನ್ನೋದನ್ನು ಸಹ ನೋಡ್ಕೋಬೋದು. ಮತ್ತೆ ಬ್ಯಾಕ್ ಬರೋಣ. ಅದೇ ರೀತಿ 3ಅನ್ನು ಸಹ ನೀವು ಈ ಥರ ಜನ್ರೇಟ್ ಅಂತ ಮಾಡಬೇಕಾಗತ್ತೆ ಸ್ನೇಹಿತರೆ. ಮಾಡಿದ ಮೇಲೆ ನೀವೇನು ಮಾಡಬೇಕಪ್ಪ ಅಂದರೆ ನೆಕ್ಸ್ಟ್ 5ನೇದು ಡಿಡಕ್ಷನ್ ಆ್ಯಂಡ್ ಲೋನ್ ಡಿಸ್ಟ್ರಿಬ್ಯೂಷನ್ ಅಮೌಂಟ್ ಅಂತಿದೆ ಸ್ನೇಹಿತರೆ. ಇಲ್ಲಿ ನೋಡಿ ಪ್ರತಿಯೊಂದು ಚೆಕ್ ಮಾಡ್ಕೊಳ್ಳಿ. ಗ್ರಾಸ್ ಅಮೌಂಟು, ಬ್ರ್ಯಾಂಚ್ ಅಡ್ಜಸ್ಟ್ಮೆಂಟ್ ಅಮೌಂಟ್ ಅಂತ ಅದೊಂದಷ್ಟು ಡಿಡಕ್ಷನ್ ಆಗುತ್ತೆ. ನೆಟ್ ಅಮೌಂಟು, ಮತ್ತು ನೀವು ಹಿಂದಿಂದ ಏನಾದರೂ ಬಡ್ಡಿ ಇದ್ದರೆ ಅವೆಲ್ಲ ಬಡ್ಡಿ ಕಟ್ಟಿಯಾಗಿ ಗ್ರಾಸ್ ಅಮೌಂಟ್ ನಿಮ್ಗೆ ಎಷ್ಟು ಬರುತ್ತೆ ಅಂತಲೂ ಇಲ್ಲಿ ತೋರಿಸುತ್ತೆ ಸ್ನೇಹಿತರೆ. ಇವೆಲ್ಲ 3 ಜನ್ರೇಟ್ ಮಾಡಿದ ಮೇಲೆ ಈಗ ಏನು ಮಾಡಬೇಕಪ್ಪ ಅಂದರೆ ನಾವೇನು ಮಾಡಬೇಕು ಸ್ನೇಹಿತರೆ, ಈ ಒಂದು ಗ್ರಾಸ್ ಅಮೌಂಟ್ ಅಂದರೆ ನಿಮ್ಗೆ ಎಷ್ಟು ಡಿಸ್ಟ್ರಿಬ್ಯೂಷನ್ ಅಮೌಂಟ್, ಲೋನ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಅಂತ. ಬ್ರ್ಯಾಂಚ್ ಅಡ್ಜಸ್ಟ್ಮೆಂಟ್ ಎಷ್ಟು ಬ್ರ್ಯಾಂಚ್ ಅಡ್ಜಸ್ಟ್ಮೆಂಟ್ ಅಂತ ಒಂದಷ್ಟು ಅಮೌಂಟ್ ಇರುತ್ತೆ ಸ್ನೇಹಿತರೆ, ಅದು ಮೈನಸ್ ಆಗಿ ನಿಮ್ಗೆ ಗ್ರಾಸ್ ಅಮೌಂಟ್ ಬರುತ್ತೆ. ನೆಟ್ ಅಮೌಂಟು, ಈ ಗ್ರಾಸ್ ಅಮೌಂಟಲ್ಲಿ ಬ್ರ್ಯಾಂಚ್ ಅಡ್ಜಸ್ಟ್ಮೆಂಟ್ ಮೈನಸ್ ಆಗಿ ಇಲ್ಲಿ ನೆಟ್ ಅಮೌಂಟ್ ಬರೋದು ಸ್ನೇಹಿತರೆ. ಸೊ ನೀವೇನು ಮಾಡಬೇಕು, ಇದೆಲ್ಲ 3 ಜನ್ರೇಟ್ ಆದಮೇಲೆ ಇಲ್ಲಿ ಬರುತ್ತೆ ಸ್ನೇಹಿತರೆ. ನೀವು ಎಷ್ಟು ಕಟ್ಟಬೇಕು, ಎಷ್ಟು ಬರುತ್ತೆ ಗ್ರಾಸ್ ಆಗುತ್ತೆ, ನಿಮಗೆ ಬ್ರ್ಯಾಂಚ್ ಅಡ್ಜಸ್ಟ್ಮೆಂಟ್ ಎಷ್ಟು, ನೆಟ್ ಅಮೌಂಟ್ ಟೋಟಲ್ ಎಷ್ಟು ಜಮಾ ಆಗುತ್ತೆ ಅಂತ. ಮತ್ತು ಕೆಳಗೆ ನೀವು ಬ್ಯಾಂಕ್ ಡೀಟೇಲ್ಸ್ನ ಒಂದ್ಸಲಿ ಚೆಕ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ. 6ನೇ ಆಪ್ಷನ್ನು. 7ನೇ ಆಪ್ಷನ್ನು ಲೋನ್ ಪರ್ಪಸ್ಸು. ಇಲ್ಲಿ ನೀವು ನಿಮ್ಮ ಸ್ವಂತ ಸಾಲಕ್ಕೆ ಪಡೆಯುತ್ತಿದ್ದೀರಾ, ಎಸ್ ಅಂದರೆ ಎಸ್ಸು, ಇಲ್ಲ ಅಂದರೆ ಇಲ್ಲ ಅಂತ ಇದು ಓಕೆ ಮಾಡಬೇಕಾಗತ್ತೆ. ಹೌದು ಅಂತ ನೀವು ಇಲ್ಲಿ ಲೋನ್ ಪರ್ಪಸ್ ಮೆಡಿಕಲ್ಲ, ಎಜುಕೇಷನ್, ಇನ್ಶೂರೆನ್ಸ್ ಯಾವುದು ಅಂತ ಕ್ಲಿಕ್ ಮಾಡಿ ಸ್ನೇಹಿತರೆ. ರಿಮಾರ್ಕ್ಸ್ ಏನಾದರೂ ಇದ್ದರೆ ಟೈಪ್ ಮಾಡಿ. ಮತ್ತು ಇಲ್ಲಿ ಕೆಳಗೆ ನೋಡಿ ಸ್ನೇಹಿತರೆ, ಎಷ್ಟು ಚೆಕ್ ಬಾಕ್ಸ್ ಅಂದರೆ ಡಿಕ್ಲರೇಷನ್ ಅಂದರೆ ಘೋಷಣೆ ಮಾಡಬೇಕು. ನಾವು ಘೋಷಣೆ ಮಾಡಿದ ಮೇಲೆ ಎಲ್ಲ ಒಂದು ಬಾಕ್ಸ್ಗಳನ್ನು ಟಿಕ್ ಮಾಡಬೇಕಾಗತ್ತೆ. ಟಿಕ್ ಮಾಡಿ ಇ ಸೈನ್ ಆ್ಯಂಡ್ ಸಬ್ಮಿಟ್ ಅಂತಿದೆ ಸ್ನೇಹಿತರೆ. ಸೊ ನೀವು ಇ ಸೈನ್ ಮಾಡುವಾಗ ಏನು ಮಾಡಬೇಕಪ್ಪ ಅಂದರೆ ಇ ಸೈನ್ ಅಂದರೆ ನೀವು ಇ ಸೈನ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಆ ಒಂದು ಲೋನು ಇದಾಗುತ್ತೆ ಸ್ನೇಹಿತರೆ, ಜನ್ರೇಟ್ ಆಗುತ್ತೆ. ಲೋನ್ ಜನ್ರೇಟ್ ಆಗಿ ಅದ್ರದ್ದು
ನಿಮ್ಗೆ ಎಷ್ಟು ಬೇಕೋ ಅಷ್ಟು ಫೈನಲ್ ಸಬ್ಮಿಟ್ ಕೇಳಂಗೆ ಮಾಡುತ್ತೆ ಸ್ನೇಹಿತರೆ. ಈ ರೀತಿ ನೀವು ಇಷ್ಟು ತುಂಬಿ ಕೊನೆಗೆ ನಾನು ಈ ಸೈನ್ ಆ್ಯಂಡ್ ಸಬ್ಮಿಟ್ ಅಂತ ಹೇಳಿದ್ನಲ್ಲ, ಅಲ್ಲಿ ಈ ಸೈನ್ ಆ್ಯಂಡ್ ಸಬ್ಮಿಟ್ ಮಾಡಿದ್ರೆ ನಿಮ್ಮ ಒಂದು ಲೋನ್ ಒಂದು ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಅದು ಒಂದು PDF ಸಹ ಕ್ರಿಯೇಟ್ ಆಗುತ್ತೆ. ಆ PDF ಸಹ ನೀವು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಒಂದು ಸ್ಟೆಪ್ ಬೈ ಸ್ಟೆಪ್ ನೀವು ಆ PDF ನಿಮ್ಮ ಹತ್ರ ಇಟ್ಕೋಬೋದು ಸ್ನೇಹಿತರೆ. ಅದನ್ನು ಏನು ಮಾಡಬೇಕು, ಅದು ಮೂವ್ ಆಗುತ್ತೆ ಸ್ನೇಹಿತರೆ. ಎಲ್ಲಿಗೆ? ನಿಮ್ಮ DDO ಲಾಗಿನ್ಗೆ ಮೂವ್ ಆಗುತ್ತೆ, ಅಂದರೆ ನಿಮ್ಮ ಒಂದು BO ಆಫೀಸ್ಗೆ ಮೂವ್ ಆಗುತ್ತೆ. ಆ ಮೂವ್ ಆದಮೇಲೆ ಏನಾಗುತ್ತೆ ಅಂದರೆ ಅವ್ರು ಮತ್ತೆ ಅಲ್ಲಿಂದ ಪಾಸ್ ಮಾಡಿ ಮತ್ತೆ ರಿಟರ್ನ್ ಇಲ್ಲಿ ಒಂದು ಕ್ಲಿಕ್ಕಲ್ಲಿ ಇಲ್ಲಿ ಓಕೆ ಕೊಡ್ತಾರೆ ಇವರು ಆನ್ಲೈನಲ್ಲೇ. ಮತ್ತು ಇವರು ಇಲ್ಲಿಂದ ಅಲ್ಲಿಗೆ ಓಕೆ ಕೊಟ್ಟ ಮೇಲೆ ಮತ್ತೆ ಅಲ್ಲಿ KJD ಆಫೀಸ್ಗೆ ಹೋಗುತ್ತೆ. ಅವ್ರು ಮತ್ತೆ ಅಲ್ಲಿ ಓಕೆ ಮಾಡಿದ್ಮೇಲೆ ನಿಮ್ಮ ಅಕೌಂಟಿಗೆ ಡೈರೆಕ್ಟ್ ಜಮಾ ಆಗುತ್ತೆ ಸ್ನೇಹಿತರೆ. ಈ ರೀತಿ ನೀವು ನಿಮ್ಮ KJD ಲೋನನ್ನು ಅಪ್ಲೈ ಮಾಡ್ಬೋದು. ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ ಸ್ನೇಹಿತರೆ. ಖಂಡಿತ ನಾನು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದೇ ರೀತಿ HRMS, UDIS, SATS ಇನ್ನಿತರ ಎಲ್ಲ ರೀತಿಯ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಒಂದು ವಿಚಾರಗಳು ನಿಮ್ಮ ನೋಟಿಫಿಕೇಶನ್ ರೂಪದಲ್ಲಿ ಬರುತ್ತದೆ. ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. KJDಗೆ ಏನಾದರೂ ಸಮಸ್ಯೆಗಳಿದ್ದರೂ ಸಹ ನನಗೆ ಒಂದು ಇದರಲ್ಲಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಆಗಿ. ಅದೇ ರೀತಿ KSS ಕರ್ನಾಟಕ ಆರೋಗ್ಯ ಸಂಜೀವಿನಿ ಸ್ಕೀಮ್ ಅದನ್ನು ಸಹ ನಾನು ಅಪ್ಲಿಕೇಶನ್ಗಳಾಗ್ತಾಯಿದ್ದೀನಿ. ಅದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೂ ಸಹ ಕೇಳಿ. ಅದೇ ರೀತಿ ಯಾರಾದರೂ ಶಿಕ್ಷಕರಿಗೆ ನಿಮ್ಗೇನಾದರೂ KSS ಅಪ್ಲಿಕೇಶನ್ ಹಾಕಬೇಕಂದ್ರೂ ಕೇಳಿ ಸ್ನೇಹಿತರೆ. ನಾನು ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಅಪ್ಲಿಕೇಶನು ಸಹ ಆ ಒಂದು KSS ಡಿಪೆಂಡೆನ್ಸ್ನ ಆ್ಯಡ್ ಮಾಡಿ ನಿಮ್ಮ ಒಂದು HRMSಲ್ಲಿ ಆ್ಯಡ್ ಆಗೋ ಥರ ಮಾಡ್ತೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ.